ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಇದರಿಂದ ಪಂಚಾಂಗ ವಿಶೇಷ. ಇದನ್ನು ಶ್ರೀಮದ್ ಪರಾಭವನಂ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಬಹುಳ ನವಮಿ ಶುಕ್ರವಾರ 7ನೇ ತಾರೀಕು 8ನೇ ತಿಂಗಳು 2026. ವಾರ ಬಂದು ಶುಕ್ರವಾರ, ತಿಥಿ ಬಂದು ನವಮಿ, ಹಗಲು 1 ಗಂಟೆ 26 ನಿಮಿಷದವರೆಗೂ. ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ, ಹಗಲು 4 ಗಂಟೆ 44 ನಿಮಿಷದವರೆಗೂ. ಯೋಗ ಬಂದು ವೃದ್ಧಿ, ಕರ್ಣ ಬಂದು ಗರಜೆ, ವೃದ್ಧಿ ಯೋಗ ಗರಜೆ ಕರ್ಣ. ರಾಹುಕಾಲ ಬಂದು 10:30ರಿಂದ 12, ಉಳಿಕ ಕಾಲ ಒಂದು 7:30ರಿಂದ 9, ಅರ್ಧ ಪ್ರಹರಿ ಬಂದು 1:30ರಿಂದ 3, ಯಮಗಂಟ ಕಾಲ ಬಂದು 3ರಿಂದ 4:15. ಅಮೃತ ಗಡಿಗಳು ಇವತ್ತು 9ರಿಂದ 10:30 ಇರತಕ್ಕಂಥದ್ದಾದ್ಮೇಲೆ ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯರಿಗೆ ಉದ್ಯೋಗ, ವ್ಯಾಪಾರ, ವ್ಯವಸಾಯಗಳ ಹಿನ್ನಡೆ, ಎಲ್ಲ ಹಿನ್ನಡೆ ಇರತಕ್ಕಂಥದ್ದು ಮೇಷರಾಶಿಯರಿಗೆ. ಇವತ್ತು ರೈತರಿಗೆ ಕಾಡಲ್ಲಿರುವ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗೆ ಬಾಧೆ ನೋಡಿ. ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ. ಅನಾವೃಷ್ಟಿ ಅಂದರೆ ಬೆಳೆಗಳೆಲ್ಲ ಒಣಗೋಗಿರ್ತಕ್ಕಂಥದ್ದು. ಇವಾಗ ಅತಿವೃಷ್ಟಿ ಅಂದರೆ ಬೆಳೆಗಳೆಲ್ಲ ಹೊಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. 2ರಿಂದಲೂ ಸಹ ಮಳೆ ನಂಬಿರ್ತಕ್ಕಂಥ ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ತೊಂದರೆ ರೈತರಿಗಾಗಿರ್ತಕ್ಕಂಥದ್ದು. ಅದಲ್ಲದೆ ಕುಶಲಕರ್ಮಿಗಳು, ಸೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಜೀವದನಗಳ ವ್ಯಾಪಾರ ಮಾಡೋ ದಲ್ಲಾಳಿಗಳಿಗೆ ಒಳ್ಳೆಯ ದಿನ ಇವತ್ತು. ಶ್ರೀ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ವೃಷಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಒಳ್ಳೆಯ ಮಾರ್ಗದರ್ಶಿ, ಹಣಕಾಸಿನ ಸುಸ್ಥಿತಿ, ಹಿಡಿದ ಕೆಲಸಗಳಲ್ಲಿ ಪ್ರಗತಿ, ಜೇನು, ರೇಷ್ಮೆ, ಅಣಬೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಈ ವಾಹನಗಳು ಬಿಡಿಬಿಡಿಗೆ ಆಟೋಮೊಬೈಲ್ಸ್ ಅಂತ ಕರೀತಾರೆ, ಮೆಕ್ಯಾನಿಕ್ ಶಾಪ್ಗಳಿರ್ತಾರೆ ನೋಡಿ, ಅವರಿಗೆಲ್ಲ ಒಳ್ಳೆ ಲಕ್ಷ್ಮೀಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಹಣಕಾಸು ಸುಸ್ಥಿತಿ, ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥದ್ದು, ಗುತ್ತಿಗೆ ನೌಕರರಿಗೆ ಹೆಚ್ಚಿನ ಕೆಲಸದ ಒತ್ತಡ ಇರ್ತಕ್ಕಂಥದ್ದು, ಭತ್ತ, ಕಬ್ಬು, ನೀರಾವರಿ ಬೆಳೆಗಾರರಿಗೆ ಸ್ವಲ್ಪ ಶುಭಕರವಾಗಿರ್ತಕ್ಕಂಥ ದಿನ. ಸ್ವೋದ್ಯೋಗಿಗಳಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಎಲ್ಲ ರೀತಿಯ ವೈದ್ಯರಿಗೆ ಇವತ್ತು ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸುದರ್ಶನ ಗಾಯತ್ರಿ ಮಂತ್ರವನ್ನು ಪಠಿಸಿ ಅಥವಾ ಕೇಳಿರಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಶುಭಕರವಾಗಿರ್ತಕ್ಕಂಥ ಲಾಭ. ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸದ ಹೊರೆ. ಪುಸ್ತಕ, ಪೆನ್ನು, ಬ್ಯಾಗು, ಈ ಸ್ಪೈರಲ್ ಬೈಂಡಿಂಗ್ ಮಾಡ್ತಕ್ಕಂಥವ್ರು, ಇಂಥ ಅಂಗಡಿಗಳಲ್ಲೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಅದೃಷ್ಟ ಕೆಂಪು ಅದೃಷ್ಟ ಬಣ್ಣ. ಅಲ್ಲದೆ ಸಿಂಹರಾಶಿಗೆ ಬಂದಾಗ ಖರ್ಚು ವೆಚ್ಚಗಳಿಗೆ ಕಡಿವಾಣ, ಹಣಕಾಸು ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ಕುರಿ, ಕೋಳಿ, ಮೇಕೆ, ಹಂದಿ ಬೆಳೆಸ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು ಇವತ್ತು. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಬಿಳಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಶುಭ. ಎಲ್ಲ ರೀತಿಯ ಕಾರ್ಮಿಕರಿಗೆ, ನೌಕರರಿಗೆ ಹೆಚ್ಚಲಿರುವ ಕೆಲಸದ ಹೊರೆ. ಈ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅರ್ಚಕರು, ಆಗಮಿಕರು, ಪುರೋಹಿತರಿಗೆ ಒಳ್ಳೆ ಇವತ್ತು ಡಿಮ್ಯಾಂಡ್ ಬರ್ತಕ್ಕಂಥದ್ದು. ಈ ನಾರಾಯಣ ಸೂಕ್ತವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗೆ, ಈ ಸಾಂಬಾರ್ ಜ್ಯೂಸ್ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಎಲ್ಲ ರೀತಿಯ ರಿಟೇಲ್ ಟ್ರೇಡರ್ಸ್ಗೆ ಇವತ್ತು ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಂದ ನಾಮಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಪ್ರಯಾಣ ಸಾಧ್ಯತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ, ಗೃಹ ಸೌಖ್ಯ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಲಾಭ, ಅಣಬೆ ಬೇಸಾಯದಲ್ಲಿ ಒಳ್ಳೆಯ ಪ್ರಗತಿ ಇರ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೆಳೆ ಇರ್ತಕ್ಕಂಥದ್ದು. ವೆಂಕಟೇಶ್ವರ ಸುಪ್ರಭಾತವನ್ನು ಆಲಿಸಿ ಅಥವಾ ನೀವು ಪಠಿಸಿ, ಅವಾಗ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಗೊಂದಲಗಳ ನಿವಾರಣೆ, ಇಡ್ತಾನೆ ಇರ್ತಕ್ಕಂಥ ಗೊಂದಲಗಳ ನಿವಾರಣೆ ಆಗ್ತಕ್ಕಂಥದ್ದು. ಆದಾಯದಲ್ಲಿ ಪ್ರಗತಿ, ಬಂಧು ವರ್ಗದವರ ಮಿಲನ, ಸರ್ಕಾರಿ ನೌಕರರಿಗೆ ಅಧಿಕವಾದ ಕೆಲಸದ ಒತ್ತಡ ಇರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ. ಈ ಸಿದ್ಧಪಡಿಸ್ತಕ್ಕಂಥ ವಸ್ತುಗಳು ಯಾವುದೇ ಇರ್ಬೋದು, ಅವರಿಗೆಲ್ಲ ಲಾಭ ಆಗ್ತದೆ. ರೆಡಿಮೇಡ್ ಮೆಟೀರಿಯಲ್ಸ್ಗೆಲ್ಲನೂ ಮಾರೋರಿಗೆ ಲಾಭದಾಯಕವಾಗಿರ್ತಕ್ಕಂಥ. ನಾರಾಯಣ ಉಪನಿಷತ್ತನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಗೊಂದಲಗಳ ನಿವಾರಣೆ. ಮಕರ ರಾಶಿಯವರಿಗೆ
ಇಷ್ಟದಿಂದ ಬಂದಿರತಕ್ಕಂಥ ಗೊಂದಲಗಳ ಮನೆಯಲ್ಲಿರ್ತಕ್ಕಂಥ ನಿವಾರಣೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರ ಮಿಲನ, ಶುಭ ಚಿಂತನೆ, ಕಟ್ಟಡ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಇತರೆ ಕಾರ್ಮಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ, ಕೋಳಿ ಫಾರಮ್ಗಳಿಟ್ಟಿರ್ತಾರೆ ನೋಡಿ, ಕೋಳಿ ಸಾಕಾಣಿಕೆ ಅವರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥ ದಿನ, ಹೂವು ಹಣ್ಣು ತರಕಾರಿ ಮಾರೋರಿಗೆ ಲಾಭ, ವಿಷ್ಣು ಸೂಕ್ತವನ್ನು ಪಠಿಸಿ, 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆದಾಯ ಮೂಲಗಳ ಅನ್ವೇಷಣೆ ನೋಡಿ, ಕುಂಭರಾಶಿಯವರು 7.5 ಕಡೆಗೆ ಬರ್ತಾ ಇದೆ ಅವರಿಗೆ. ಇನ್ನು 1 ವರ್ಷ ಇರ್ತದೆ ಕಡೆ 7.5, ಮುಂದಿನ ವರ್ಷ ಆಗಸ್ಟ್ವರೆಗೂ 7.5 ಇರ್ತದೆ. ಅಷ್ಟರೊಳಗೆ ಸ್ವಲ್ಪ ಕಷ್ಟಕರವಾಗಿದ್ದರೂ ಸಹ ಹೊಸದನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಕಲಾಕಾರರಿಗೆ ಬೇಡಿಕೆ ಇದೆ, ಎಲ್ಲರಿಗೂ ಆರೋಗ್ಯದಲ್ಲಿ ಚೇತರಿಕೆ ಇದೆ, ಗೃಹ ಸೌಖ್ಯ ಇದೆ, ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತಕ್ಕಂಥದ್ದು, ಸ್ನೇಹಿತರಿಂದ ಲಾಭ ಇರ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀ ನೃಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ, ಓಂ ವಜ್ರನ ಖಾಗ ವಿಗ್ಮಹೆ ತೀಕ್ಷ್ಣದೃಷ್ಟರಿಗಾಗಿದೆ ಮತ್ತು ನಾವು ನೃಸಿಂಹ ಪ್ರಚೋದಯ ಅಂತ ಹೇಳೋದನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಕಲಾವಿದರಿಗೆ ಶುಭ, ಕಲಾಕಾರರಿಗೆ ಹೊಸ ಬೇಡಿಕೆಗಳು ಬರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ, ತೋಟಗಾರಿಕೆಯಲ್ಲಿ ಶುಭ. ಇನ್ನು ವೈದ್ಯರು, ಯಾವುದೇ ವೈದ್ಯರಾಗಿರ್ಬೋದು, ಪಶು ವೈದ್ಯರಾಗಿರ್ಬೋದು, ಅಲೋಪತಿ ಯಾವುದೇ ಇದಾಗಿರ್ಬೋದು, ಅವರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಕೃಷ್ಣ ಮುಂದೆ ಜಗದ್ಗುರು, ಸರ್ವ ಜಗದ್ಗುರು ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ದಿಕ್ಕು, ಬಿಳಿ ಬಣ್ಣ ಅದೃಷ್ಟ ಬಣ್ಣ. ಅಥವಾ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮಗೆಲ್ಲರಿಗೂ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ ಆಗಲಿ. ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿ ದಯದಿಂದ ನಮಗೆಲ್ಲ ಕಾರ್ಯಗಳು ನೆರವೇರಲಿ ಅಂತೇಳಿ ಈ ದಿನ ಲಾಭದಾಯಕವಾಗಿರಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸಿದ್ರೆ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.